ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೇ ಬಿಗ್ ಬಾಸ್ ಅವ್ರದ್ದು ಮತ್ತೊಂದು ಪ್ರೋಮೋ ಅಪ್ಡೇಟ್ ಆಗಿದೆ. ಅದರಲ್ಲಿ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಳಕ್ಕೆ ರೆಡಿ ಆಗಿರೋದನ್ನ ಸರಿಯಾಗಿನೇ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ಅಶ್ವಿನಿ ಗೌಡ ಅವರಿಗೂ ಹಾಗೂ ಜಾನ್ವಿ ಅವ್ರಿಗೂ ಸಖತ್ತಾಗಿ ಕ್ಲಾಸ್ ತಗೋತಾರೆ ಅನ್ನೋದು ಇಲ್ಲಿ ಪ್ರೋಮೋ ನೋಡಿದ್ರೇನೆ ಗೊತ್ತಾಗ್ತಿದೆ. ಇದನ್ನ ಕೇಳಿ ತುಂಬಾ ಜನರಿಗೂ ಕೂಡ ಖುಷಿಯಾಗಿರುತ್ತೆ. ಯಾಕಪ್ಪ ಅಂದ್ರೆ ಕಳೆದ 2 ವಾರದಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಎಷ್ಟೋ ತಪ್ಪುಗಳನ್ನ ಮಾಡಿದ್ರು ಕೂಡ ಅದನ್ನ ಕಿಚ್ಚ ಸುದೀಪ್ ಅವರು ಒಂಚೂರು ಮಾತಾಡ್ಲಿಲ್ಲ ಅದ್ರ ಬಗ್ಗೆ ಅನ್ನೋಂತ ಮಾತುಗಳು ಆಚೆ ಕಡೆಯಿಂದ ತುಂಬಾನೇ ಕೇಳಿ ಬರ್ತಾ ಇದ್ವು. ಈವಾಗ್ಲೂ ಕೂಡ ಮಾತಾಡ್ಲಿಲ್ಲ ಅಂದ್ರೆ ಅವ್ರ ಮೇಲಿರೋ ರೆಸ್ಪೆಕ್ಟ್ ಕಡಿಮೆ ಆಗುತ್ತೆ ಅಂತ ಎಲ್ಲೋ ಕೆಲವೊಬ್ರು ಮಾತಾಡ್ಕೊಳ್ತಾನು ಇದ್ರು ಅಂತ ಹೇಳ್ಬೋದು. ಸೊ ರಕ್ಷಿತಾ ಅವರ ಪರವಾಗಿ ಮಾತಾಡ್ತಿರುವಂತ ಜನಗಳು ಕೂಡ ತುಂಬಾನೇ ಜಾಸ್ತಿ ಆಗಿದ್ದಾರೆ ಅಂತ ಹೇಳ್ಬೋದು. ಮುಂಚೆ ಬಂದಾಗ ಅವರು ಎಂಟ್ರಿ ಆದ ತಕ್ಷಣ ಇವ್ರು ಬೇಕಿತ್ತ, ಇವ್ರು ಏನ್ ಮಾಡಿದ್ದಾರೆ ಅಂತ ಇವ್ರನ್ನ ಬಿಗ್ ಬಾಸ್ ಗೆ ಕರ್ಕೊಂಡಿದ್ದಾರೆ ಅನ್ನುವಂತ ಜನಗಳು ಅವರು ಎಲಿಮಿನೇಟ್ ಆದಾಗ ಕರೆಸಿ ಈ ರೀತಿ ಅವಮಾನ ಮಾಡಬಾರ್ದಾಗಿತ್ತು, ಇವ್ರು ಯಾರೇ ಆಗಿದ್ರು ಕೂಡ ಅಂತ ಶುರು ಮಾಡಿದ್ರು. ಆದ್ರೆ ಅವ್ರ ಮೇಲೆನೆ ಎಲ್ರು ಸೇರ್ಕೊಂಡು ಇವಾಗ ಟಾರ್ಗೆಟ್ ಮಾಡಿ ಒಬ್ಬರನ್ನೇನೆ ಅಯ್ಯೋ ಅನ್ನಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ ಹುಡುಗಿ ಮೇಲೆ ತುಂಬಾನೇ ಪ್ರೆಷರ್ ನ ಹೇರಿ ಕುಗ್ಸೋ ಅಂತ ಕೆಲಸನ ಮಾಡ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರು ಹಾಗೂ ಜಾನ್ವಿ ಅವರು. ಅದಕ್ಕೆ ಸರಿಯಾಗಿನೇ ಇವತ್ತು ಕ್ಲಾಸ್ ಇದೆ ಅಂತ ಹೇಳ್ಬೋದು. ಇನ್ನು ಸಾಯಂಕಾಲದ ವಿಡಿಯೋಗಾಗಿ ನಾನು ತುಂಬಾನೇ ಕಾಯ್ತಾ ಇದ್ದೀನಿ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ತುಂಬಾ ಜನರಿಗೆ ನಿರೀಕ್ಷೆ ಇರುತ್ತೆ. ಕಿಚ್ಚ ಸುದೀಪ್ ಅವರು ಬರ್ತಾರೆ ಅಂದ್ರೇನೆ ಒಂದ್ ನಿರೀಕ್ಷೆ ಇರುತ್ತೆ, ಅವ್ರು ಯಾವ ರೀತಿ ಮಾತಾಡ್ತಾರೆ, ಏನ್ ಹೇಳ್ತಾರೆ ಅನ್ನೋದ್ರ ಮೇಲೆ. ಆದ್ರೆ ಇವಾಗ ಸಖತ್ತಾಗಿರೋ ಪಾಯಿಂಟ್ ಗಳಿದಾವೆ, ಹಾಗೇನೆ ಟಾಪಿಕ್ ಗಳು ಕೂಡ ತುಂಬಾನೇ ಚೆನ್ನಾಗಿದಾವೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಎಲ್ಲರಿಗೂ ಒಂದು ಕುತೂಹಲ ಇದ್ದೇ ಇರುತ್ತೆ. ಇವತ್ತಿನ ಎಪಿಸೋಡ್ ಸಾಯಂಕಾಲ 8 ಗಂಟೆಗೆನೆ ಸ್ಟಾರ್ಟ್ ಆಗುತ್ತೆ. ಯಾವಾಗ್ಲೂ 9:30 ಅಥವಾ 9 ಗಂಟೆಗೆ ಸ್ಟಾರ್ಟ್ ಆಗ್ತಿದ್ದ ಬಿಗ್ ಬಾಸ್ ಇವತ್ತು 8 ಗಂಟೆಯಿಂದ 11 ಗಂಟೆಗಳ ಕಾಲ ಇರುತ್ತೆ. ಯಾಕಪ್ಪ ಅಂದ್ರೆ ಇದು ಫಸ್ಟ್ ಫಿನಾಲೆ ಆಗಿರೋದ್ರಿಂದ ಅಷ್ಟು ಕಾಲ ನಡೆಯುತ್ತೆ ಅಂತ ಹೇಳ್ಬೋದು. ಇನ್ನು ಕ್ಲಾಸ್ ತಗೋತಾರೆ, ಆ ವಾರದ ಕತೆ ಕಿಚ್ಚನ ಜೊತೆ ಏನ್ ಮಾಮೂಲಿಯಾಗಿ ನಡೆಯುತ್ತೋ ಅದನ್ನ ನಡೆಸ್ತಾರೆ. ಅದ್ರ ಜೊತೆಗೆ ಎಷ್ಟು ಜನ ಎಲಿಮಿನೇಟ್ ಆಗ್ತಾರೆ ಅನ್ನೋದನ್ನ ಕೂಡ ಕಾಯ್ದು ನೋಡ್ಬೇಕಾಗಿದೆ. ಈಗಾಗಲೇ ಒಬ್ರು ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಹೋಗಿದ್ದಾರೆ. ಇನ್ನು 3 ರಿಂದ 4 ಜನ ಹೋಗುವಂತ ಸಾಧ್ಯತೆ ಕೂಡ ಇದೆ. ಇನ್ನು ಎಷ್ಟು ಜನ ಈ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬರ್ತಾರೆ ಅಂತ ಪೋಸ್ಟ್ ನ ಕಲರ್ಸ್ ಕನ್ನಡದವರು ಅಪ್ಡೇಟ್ ಮಾಡಿದ್ದಾರೆ. ಇನ್ನು ಕಾಯ್ದು ನೋಡ್ಬೇಕು ಯಾರ್ಯಾರು ಬರ್ತಾರೆ, ಯಾರ್ಯಾರು ಇಲ್ಲ, ಮತ್ತೆ ಎಷ್ಟು ಜನ ಎಂಟ್ರಿ ಆಗ್ತಾರೆ ಅಂತ ಕಾಯ್ದು ನೋಡ್ಬೇಕಾಗಿದೆ. ಇನ್ನು ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬರೋರ ಹೆಸರನ್ನ ಕೇಳೋದಾದ್ರೆ ಗೋಲ್ಡ್ ಸುರೇಶ್ ಅವರ ಹೆಸರು ಕೂಡ ತುಂಬಾ ಕಡೆ ಕೇಳಿ ಬರ್ತಾ ಇದೆ. ಅವರು ಹೋಗ್ತಿದ್ದಾರೆ ಅನ್ನೋದು ತುಂಬಾ ಕಡೆ ಬರ್ತಾ ಇದೆ. ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಹೋಗ್ತಿದಾರ ಅಥವಾ ಗೆಸ್ಟ್ ಆಗಿ ಹೋಗ್ತಿದಾರ ಅಂತ ಕಾಯ್ದು ನೋಡ್ಬೇಕಾಗಿದೆ. ಅದ್ರ ಜೊತೆಗೇನೆ ಕೊಡ್ಲಿ ಕಿಚನ್ ವಿನ್ನರ್ ಆದಂತ ರಘು ಅವರು ಎಂಟ್ರಿ ಕೊಡ್ತಿದ್ದಾರೆ ಅಂತ ಕೂಡ ಕೇಳಿ ಬರ್ತಾ ಇದೆ. ಇನ್ನು ಮನೆಯಿಂದ ಎಲಿಮಿನೇಟ್ ಆಗಿ ಹೋಗೋರ್ ಕಡೆ ನೋಡೋದಾದ್ರೆ ಮಂಜು ಭಾಷಿನಿ ಅವರು ಹಾಗೆ ಧ್ರುವಂತ್ ಅವರು ಕೂಡ ಹೋಗ್ತಾರೆ ಅನ್ನೋ ಮಾತುಗಳು ತುಂಬಾನೇ ಕೇಳಿ ಬರ್ತಿದಾವೆ. ಆಲ್ರೆಡಿ ಧ್ರುವಂತ್ ಅವರು ಹೋಗಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಕಾಯ್ದು ನೋಡ್ಬೇಕಾಗಿದೆ. ಇದೇ ರೀತಿಯಾದ ಅಪ್ಡೇಟ್ಸ್ ಗಳಿಗಾಗಿ ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.